ಉಡುಪಿ, ಮಲ್ಪೆ, ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ, ಹಳಗಡು, ಬೇಲೂರು, ಶೃಂಗೇರಿ, ಹೊರನಾಡು, ಎಚ್ ಡಿ ಪರಿಸರ ಅಂಗಡಿ ಸರ್ ಚಿತ್ರ ತುಂಬ ಚೆನ್ನಾಗಿದೆ. ಬಾಣಲೆ ಮದುವೆಗೆ ಇವಾಗ ತಾನೇ ಜಸ್ಟ್ ನೋಡ್ಕೊಂಬಂದು ಈ ಚಿತ್ರ ನೋಡಿದ್ಮೇಲೆ ನಂಗೆ ಏನು ಅಂತಂದರೆ ಕೆಲವರು ಹುಡುಗಿರು ತುಂಬ ಹುಚ್ಚರ್ಕನಾಗ ಅಲ್ದಾಡ್ತಾರೆ. ಬಟ್ ಈ ಮೂವಿಗೆ ಬಂದು ನೋಡಿ ಈ ಹುಡುಗರು ಯಾವ ಥರ ಆಗಬೇಕು ಅನ್ನೋದು ಈ ಮೂವಿಲಿ ಸಂದೇಶಕ್ಕೆ ತೋರಿಸಿ. ಫಸ್ಟ್ ಆಫ್ ಆಲ್ ಹೇಳ್ಬೇಕು ಅಂದರೆ ಡೈರೆಕ್ಟ್ರು ನಮ್ಮ ಕಡೆಯವರು ನಮ್ಮ ಹಳ್ಳಿ ಪ್ರತಿಭೆಗಳನ್ನ ಬೆಳೆಸ್ತಾ ಇದ್ದಾರೆ. ಮತ್ತು ಅವ್ರಿಗೆ ಇನ್ನೂ ಉತ್ತಮವಾಗಿ ಬೇರೆ ಬೇರೆ ದೊಡ್ಡ ಪ್ರಾಜೆಕ್ಟ್ಗಳಾಗಿ ಈ ಫಿಲಮಲ್ಲಿ ಇನ್ನೂ ಉತ್ತಮ ಮಟ್ಟಕ್ಕೆ ಇರಲಿ ಮತ್ತು ನಮ್ಮ ಹಳ್ಳಿಲಿರೋಂಥ ಪ್ರತಿಭೆನ ಗುರುತಿಸಲಿ ಅಂತ. ಮತ್ತು ಇದು ಆದಷ್ಟು ಫುಲ್ಲು ಹಳ್ಳಿಲೇ ತೆಗೆದಿರೋಂಥ ಸಂದೇಶವಾಗಿದೆ. ತುಂಬ ಅಂತೂ ಅಚ್ಚುಕಟ್ಟಾಗಿ ಮೂಡಿ ಬಂದಿದೆ ಈ ಫಿಲಮು. ಬಟ್ ಎಲ್ಲರೂ ಈ ಫಿಲಮ್ನ ನೋಡಿ ಕುಟುಂಬ ಸಮೇತ ಆದಷ್ಟು ಬಂದು ಈ ಫಿಲಮ್ ನೋಡಿ. ಆದಷ್ಟು ಮತ್ತು ಹುಡುಗರು ಯಾರು ಹುಡುಗಿರು ಸಾಯ್ತಾ ಇದ್ದಾರೆ, ದಯವಿಟ್ಟು ಈ ಫಿಲಮ್ ಬಂದು ನೋಡಿ. ಫಿಲಮು ತುಂಬ ಅಚ್ಚುಕಟ್ಟಾಗಿ ಬಂದಿದೆ. ಆದಷ್ಟು ಇದು 100 ಡೇಸ್ ಓಡಲಿ ಅಂತ ನನ್ನ ಕಡೆಯಿಂದ ಹಾರೈಸ್ತೀವಿ. ನಿಮಗೆ ಏನು ಇಷ್ಟ ಆಯಿತು ಕಥೆನಲ್ಲಿ? ಸರ್ ಕಥೆನಲ್ಲಿ ಲವ್ದು ಸೀನ್ಗಳು ಭಾಳ ಚೆನ್ನಾಗಿ ಮಾಡಿದ್ದೀರ. ಆ ಕೊನೆ ಎಂಡ್ವರೆಗೂ ಯಾರನ್ನು ಲವ್ ಮಾಡ್ಕೊಂಡು ಯಾರು ಕೈ ಕೊಟ್ಟರು ಯಾರು ಏನಾಯಿತು ಅನ್ನೋದು ಗೊತ್ತಾಗಲ್ಲ. ಕೊನೆಯಲ್ಲಿ ನಮಗೆ ಉಪೇಂದ್ರ ತೆಗಿತೀರಿ ನೋಡಿ, ಆ ಥರ ನಮಗೆ ಹುಳ ಬಿಟ್ಕೊಂಡಾಗ ಆಗ್ಬಿಟ್ಟಿತ್ತು ಸಿನಿಮಾ. ಮತ್ತು ಭಾಳ ವಿಪರೀತ ಟೆನ್ಷನ್ ಊಟಾಗ್ಬಿಟ್ಟಿತ್ತು. ಆ ಡಬಲ್ ಆ್ಯಕ್ಟಿಂಗ್ ಮಾಡಿದ್ರು ನೋಡಿ ಹೀರೋಯಿನು, ಅದು ಬಂದು ಎಲ್ಲ ಸರಿ ಬಂದಾಗ ನಮಗೆ ಗೊತ್ತಾದ್ದು ಇವರು ಕೈ ಬಿಟ್ಟಿರಲಿಲ್ಲ. ಹುಡುಗನೂ ಕೈ ಬಿಟ್ಟಿರಲಿಲ್ಲ, ಹುಡುಗಿನೂ ಕೈ ಬಿಟ್ಟಿರಲಿಲ್ಲ. ಕೈ ಬಿಟ್ಟಿದ್ದು ಯಾರು ಡೈರೆಕ್ಟ್ರು. ಆಗ ಸರ್ ಮಾಡಿದ್ರು ಅವರೇ ಇದನ್ನ ಚಿತ್ರನ ಸರಿಪಡಿಸಿದ್ರು ಅಂತ ಗೊತ್ತಾಯ್ತು. ಚಿತ್ರ ಚಂದ ಮೂಡ್ ಬಂತು ಸರ್. ಅದ್ಭುತವಾಗಿ ಸಾಂಗ್ ಬರ್ತಿದ್ದಾರೆ. ಅವ್ರು ಹೇಳಿದಾಗೆ ಗೆಳತಿಯನ್ನ ಸಾಂಗು ತುಂಬಾ ಚೆನ್ನಾಗಿ ಬಂದಿದೆ. ಯೂಸ್ ನೋಡ್ಬೇಕಾದಂಥ ಮೂವಿ ಇದು. ಅದರಲ್ಲೂ ನಮ್ಮ ಹಳ್ಳಿ ಜನ ಅಂತೂ ಬಂದು ಯುವಕರು ಈ ಫಿಲಮ್ನ ನೋಡಲೇಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಫಿಲಮ್ ಚೆನ್ನಾಗಿ ಮೂಡ್ ಬಂದಿದೆ. ಯಾರ ಮಾತನ್ನ ಕೇಳ್ಕೊಂಡು ಎಲ್ಲೋ ಚಂದಿಲ್ಲ ಅಂದ್ಬಿಟ್ಟು ಹೊರಗಡೆ ಹೋಗ್ಬೇಡಿ. ಒಂದ್ಸಲ ಬಂದು ಸಿನಿಮಾ ನೋಡಿ ಗೊತ್ತಾಗುತ್ತೆ. ಚೆನ್ನಾಗಿದೆ ಮೂವಿ. ಬಾಣಲೆ ಮದುವೆಗೆ ಬರಬೇಕು, ಇದನ್ನ ಮೆಸೇಜ್ ಕೊಡ್ತಾ ಇದ್ದೀನಿ. ದಯಮಾಡಿ ಬಂದು ನೋಡಿ, 100 ದಿನ ಗೆಲ್ಲಿಸಿ ಹಾರೈಸಿ. ಥ್ಯಾಂಕ್ ಯು. ಹಾಂ ಸರ್, ಬಾಣಲೆ ಮದುವೆಗೆ ಸಿನಿಮಾ ನೋಡಿದ್ರಿ, ನಿಮ್ಮ ಅನಿಸಿಕೆ ಹೇಳ್ಕೊಡ್ತೀರಾ? ಸರ್, ಇಲ್ಲ ಫಿಲಮ್ ನಮ್ಮ ಗ್ರಾಮೀಣ ಯೋಗೇಶ್ವರ್ ಡೈರೆಕ್ಷನ್ ಮಾಡಿರೋಂಥ ಸಿನಿಮಾ ಭಾಳ ಚೆನ್ನಾಗಿದೆ. ಈ ಕತೆ ನೋಡಿ ಎಲ್ಲೋ ನಮ್ಮನೆ ಪಕ್ಕದಲ್ಲೋ ಈ ಕತೆ ನಡುತ್ತೇನೋ ಅಂತ ಅನ್ನಿಸ್ತಿದೆ. ತುಂಬ ಚೆನ್ನಾಗಿದೆ. ಸಾಂಗ್ಗಳಂತೂ ಅದ್ಭುತವಾದ ಸಾಂಗ್ಗಳು ಬಂದಿದೆ. ಒಂದು ಕನ್ನಡ ಇಂಡಸ್ಟ್ರಿಲಿ ಹೊಸಬ್ರಿಗೆ ಹೊಸ ಗುರುಗಳು ಹಾಕೊಂಡು ಮಾಡೋದು ಸುಲಭ ಅಲ್ಲ. ಬಟ್ ಆದರೂ ಅದ್ಭುತವಾಗಿ ಚೆನ್ನಾಗಿ ಮಾಡಿದ್ದಾರೆ. ಬಿಟ್ಟೋಗಬೇಡ ಗೆಳತಿನ ಒಂದು ಸಾಂಗ್ ಇದೆ, ಭಾಳ ಅದ್ಭುತವಾಗಿದೆ. ಆ ಸಾಂಗು ಯಾರಿಗೋ ಲಿಂಕ್ ಆದ ಥರ ಇದೆ. ನಮ್ಮ ಸ್ನೇಹಿತ ಮೋಹನದಿಂದ ಅವ್ರು ನೋಡಿದ್ರೆ ಅದು ಆ ಸಾಂಗಲ್ಲಿ ನೆನಪಾಗುತ್ತೆ ನಮಗೆ. ಭಾಳ ಅದ್ಭುತವಾಗಿದೆ ಸರ್. ಸಿನಿಮಾ ತುಂಬ ಚೆನ್ನಾಗಿದೆ ಸರ್. ನಿಮಗೆ ಏನು ಇಷ್ಟ ಆಯಿತು ಕಥೆನಲ್ಲಿ? ಸರ್ ಕತೆ ಮಾತ್ರ ತುಂಬ ಗಟ್ಟಿಯಾಗಿದೆ, ಚೆನ್ನಾಗಿದೆ ಸರ್. ಕತೆ, ಚಿತ್ರಕಥೆ, ನಿರ್ದೇಶನ ಭಾಳ ಸೂಪರಾಗಿದೆ. ಲಿರಿಕ್ಸ್ಗಳಂತೂ ಸಖತ್ತಾಗಿದೆ. ಅಂದರೆ ಈ ಗ್ರಾಮೀಣ ಸೊಗಡಿನ ಕತೆ ಆಧಾರಿತ ಸಿನಿಮಾ ಆದ್ರಿಂದ ಇದು ಹಳ್ಳಿ ಮಕ್ಕಳಿಗೆಲ್ಲ ಒಂಥರ ಕತೆ ಚೆನ್ನಾಗಿದೆ. ಇದರಿಂದ ಒಳ್ಳೆಯ ಒಂದು ಮೆಸೇಜ್ ಇದೆ. ಅತಿ ಹೆಚ್ಚಾಗಿ ಈ ಸಿನಿಮಾನ ಗ್ರಾಮೀಣ ಸೊಗಡಿನ ಸಿನಿ ಪ್ರೇಕ್ಷಕರು ಬಂದು ನೋಡಬೇಕಾಗಿ ಈ ಮೂಲಕ ನಾವು ಮನವಿ ಮಾಡ್ಕೋತಾ ಇದ್ದೀವಿ. ಬಾಣಲೆ ಮದುವೆಗೆ ಚಿತ್ರವನ್ನು ಚಿತ್ರಮಂದಿರದಲ್ಲಿ ವೀಕ್ಷಿಸಿ, ಚಿತ್ರವನ್ನು ಗೆಲ್ಲಿಸಿ. ನಿಮ್ಗೆ ತುಂಬ ಇಷ್ಟ ಆಗಿದ್ದು ಏನಾಯಿತು ಕಥೆನಲ್ಲಿ? ಸರ್ ಕಥೆನಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದು ಸಂಭಾಷಣೆ ಸರ್. ಓಕೆ, ಒಳ್ಳೆ ಸಂಭಾಷಣೆಗಳ ಬರೆದಿದ್ದೀರ. ಸಂಗೀತದಲ್ಲಿ ಸಾಹಿತ್ಯ ಚೆನ್ನಾಗಿದೆ ಸರ್. ಇದು ಭಾಳ ಅದ್ಭುತವಾಗಿ ಬಂದಿದೆ. ಓಕೆ ಸರ್, ಥ್ಯಾಂಕ್ ಯು.